ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಳಗಾವಿಯ ಸರ್ಕಿಟ್ ಹೌಸ್ ನ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನಿನ್ನೆ ರಾತ್ರಿ ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಅಲ್ಲಿ ಏನೆಲ್ಲ ಚರ್ಚೆಗಳಾಗಿದೆ, ಜೊತೆಗೆ ಬಿಜೆಪಿ ಕೂಡ, ಜೊತೆಗೆ ಜೆಡಿಎಸ್ ವಿಪಕ್ಷ ಕೂಡ ಸರ್ಕಾರವನ್ನ ಕಟ್ಟಿ ಹಾಕುವ ಎಲ್ಲಾ ಪ್ರಯತ್ನವನ್ನ ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ಬಾರಿಯ ಸದನ ಯಾವ ರೀತಿಯಾಗಿ ಇರುತ್ತೆ, ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ರಾಜ್ಯ ಸರ್ಕಾರಕ್ಕೆ ಈ ಬಾರಿಯ ಅಧಿವೇಶನ ಒಂದು ರೀತಿಯಲ್ಲಿ ಸವಾಲ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಒಗ್ಗಟ್ಟಿನ ಕೊರತೆ ಇದೆ, ಕುರ್ಚಿ ಕಿತ್ತಾಟ ನಡೀತಾ ಇದೆ, ಶಾಸಕರು ವಿಮುಖರಾಗ್ತಾ ಇದ್ದಾರೆ, ಬಹಳ ಪ್ರಮುಖವಾಗಿ ಗೊಂದಲದಲ್ಲಿದ್ದಾರೆ, ಯಾವ ಬಣವನ್ನ ಬೆಂಬಲಿಸಬೇಕು ಅನ್ನೋಂಥದ್ದು ಮತ್ತು ಸರ್ಕಾರದ ಪರವಾಗಿ ಡಿಫೆಂಡ್ ಮಾಡ್ಕೋಬೇಕಾ ಬೇಡವಾ ಅನ್ನುವಂಥದ್ದು. ಒಂದು ಅವ್ರಿಗೆ ಅನುದಾನದ ಕೊರತೆ ಇದೆ, ಹಾಗಾಗಿ ನಮಗೆ ಸರ್ಕಾರದಲ್ಲಿ ಸಮರ್ಪಕವಾದಂತಹ ಅನುದಾನ ಬರ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರು ಕೂಡ ಒಂದು ರೀತಿಯಲ್ಲಿ ಗೊಂದಲದಲ್ಲಿದ್ದಾರೆ. ಆಮೇಲೆ ಬಣ ಬಡದಾಟ ಕೂಡ ಇರ್ತಕ್ಕಂಥದ್ದು. ಇನ್ನು ಹಿರಿಯ ಶಾಸಕರು ಸಚಿವರಾಗಬೇಕು ಅನ್ನೋ ಆಕಾಂಕ್ಷೆ ಇಟ್ಕೊಂಡಿದ್ರು ಕೂಡ ಅದು ಕೂಡ ಮುಂದಕ್ಕೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರದ ಪರವಾಗಿ ನಾವು ಬೆಂಬಲ ಕೊಟ್ಟು ವಾದಿಸಬೇಕಾ ಬೇಡವಾ, ಸದನದಲ್ಲಿ ಭಾಗವಹಿಸಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮೊನ್ನೆ ಕೂಡ ಸಚಿವರ ಸಭೆಯನ್ನ ಮಾಡುವ ಮೂಲಕ ಒಂದಷ್ಟು ಒಗ್ಗಟ್ಟು ಮೂಡಿಸುವಂತ ಕೆಲಸವನ್ನು ಮಾಡಿದ್ರು. ಬಹಳ ಪ್ರಮುಖವಾಗಿ ಸಚಿವರಿಗೆ ಬರ್ತಕ್ಕಂತಹ ಬಿಲ್ಗಳಿರಬಹುದು, ಪ್ರಶ್ನಾವಳಿಗಳನ್ನಿರಬಹುದು, ಅವೆಲ್ಲವನ್ನೂ ಕೂಡ ಗಮನ ಹರಿಸಿ ಈ ಬಾರಿ ವಿಪಕ್ಷಗಳನ್ನು ಕಟ್ಟಿ ಹಾಕಬೇಕು ಅನ್ನುವಂತ ಒಂದಷ್ಟು ಮಾತನ್ನ ಹೇಳಿದ್ರು. ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗಾವಿಯ ಸರ್ಕಿಟ್ ಹೌಸ್ ನಲ್ಲಿ ಏನು ಡಿನ್ನರ್ ಅನ್ನ ಮೀಟಿಂಗ್ ಮಾಡಿಸುವ ಮೂಲಕ ಕೆಲವೊಂದಷ್ಟು ಸಚಿವರು ಅದರಲ್ಲಿ ಭಾಗವಹಿಸಿದ್ರು. ಆ ಸಚಿವರಿಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ನೀವು ನಿಮ್ಮ ಇಲಾಖೆವಾರಕ್ಕೆ ಏನು ಪ್ರಶ್ನಾವಳಿಗಳು ಬರ್ತವೆ, ಜೊತೆಗೆ ಈ ಬಿಲ್ಗಳೇನಿದಾವೆ ಅವನ್ನೆಲ್ಲವನ್ನು ಕೂಡ ಸಮರ್ಪಕವಾಗಿ ಮಂಡಿಸಿ ಸಮರ್ಪಕವಾದಂತಹ ಉತ್ತರವನ್ನು ವಿಪಕ್ಷಗಳಿಗೆ ಕೊಡಬೇಕು ಅನ್ನುವಂತ ಮಾತುಗಳನ್ನ ಹೇಳಿರ್ತಕ್ಕಂಥದ್ದು. ಮತ್ತು ಈ ಸಂದರ್ಭದಲ್ಲಿ ಶಾಸಕರು ಕೂಡ ಇದ್ರು. ಅವರಿಗೂ ಕೂಡ ನೀವು ಸದನಕ್ಕೆ ತಪ್ಪದೆ ಹಾಜರಾಗಬೇಕು ಮತ್ತು ಸದನದಲ್ಲಿ ಸರ್ಕಾರದ ಪರವಾಗಿ ಬೆಂಬಲವಾಗಿ ನಿಂತ್ಕೋಬೇಕು ಅನ್ನುವಂತ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಒಗ್ಗಟ್ಟಿನ ಕೊರತೆ ಏನಿದೆ, ಆ ಒಗ್ಗಟ್ಟನ್ನು ಮೂಡಿಸುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಮತ್ತು ನಾಳೆ ಶಾಸಕಾಂಗ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಅಲ್ಲಿ ಬಹಳ ಪ್ರಮುಖವಾಗಿ ಸರ್ಕಾರದಲ್ಲಿ ಇರತಕ್ಕಂತಹ ಗೊಂದಲಗಳ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ನೀಡುವಂತ ಸಾಧ್ಯತೆ ಇದೆ. ಮತ್ತು ಶಾಸಕರು ಕೂಡ ಒಂದಷ್ಟು ಪ್ರಶ್ನೆಯನ್ನು ಎತ್ತುವಂತ ಸಾಧ್ಯತೆ ಇದೆ. ಒಂದು ಅನುದಾನದ ಕೊರತೆ ಇರಬಹುದು, ಇನ್ನುಳಿದಂತೆ ಅಧಿವೇಶನದಲ್ಲಿ ನಾವು ಯಾವ ರೀತಿಯಾದಂತಹ ಭಾಗವಹಿಸಬೇಕು, ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮನ್ನ ಯಾವ ರೀತಿಯಾಗಿ ಸರ್ಕಾರ ಅನುದಾನವನ್ನು ನೀಡುತ್ತೆ ಅನ್ನುವಂಥದ್ದೊಂದಷ್ಟು ಸ್ಪಷ್ಟನೆ ನೀಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಎತ್ತುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ ಪರಿಷತ್ನಲ್ಲಿ ಸಭಾಪತಿಯನ್ನ ಇಳಿಸಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನಾಳೆ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ. ಹೀಗಾಗಿ ಒಟ್ಟಾರೆಯಾಗಿ ಸರ್ಕಾರದ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದೆ, ವಿರೋಧ ಪಕ್ಷಗಳನ್ನು ಕಟ್ಟಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಆದ್ರೆ ಅದಕ್ಕೆ ಸಚಿವರು ಶಾಸಕರು ಸಾಥ್ ಕೊಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಎದ್ದಿದ್ದಾವೆ. ಹಾಗಾಗಿ ಪದೇ ಪದೇ ಶಾಸಕರು ಮತ್ತು ಸಚಿವರ ಒಂದು ಡಿನ್ನರ್ ಮೀಟಿಂಗ್ ಅಥವಾ ಚಹಾಕೂಟಗಳನ್ನು ಏರ್ಪಡಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ಒಗ್ಗೂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಳಗಾವಿಯ ಸರ್ಕಿಟ್ ಹೌಸ್ ನ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನಿನ್ನೆ ರಾತ್ರಿ ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಅಲ್ಲಿ ಏನೆಲ್ಲ ಚರ್ಚೆಗಳಾಗಿದೆ, ಜೊತೆಗೆ ಬಿಜೆಪಿ ಕೂಡ, ಜೊತೆಗೆ ಜೆಡಿಎಸ್ ವಿಪಕ್ಷ ಕೂಡ ಸರ್ಕಾರವನ್ನ ಕಟ್ಟಿ ಹಾಕುವ ಎಲ್ಲಾ ಪ್ರಯತ್ನವನ್ನ ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ಬಾರಿಯ ಸದನ ಯಾವ ರೀತಿಯಾಗಿ ಇರುತ್ತೆ, ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ರಾಜ್ಯ ಸರ್ಕಾರಕ್ಕೆ ಈ ಬಾರಿಯ ಅಧಿವೇಶನ ಒಂದು ರೀತಿಯಲ್ಲಿ ಸವಾಲ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಒಗ್ಗಟ್ಟಿನ ಕೊರತೆ ಇದೆ, ಕುರ್ಚಿ ಕಿತ್ತಾಟ ನಡೀತಾ ಇದೆ, ಶಾಸಕರು ವಿಮುಖರಾಗ್ತಾ ಇದ್ದಾರೆ, ಬಹಳ ಪ್ರಮುಖವಾಗಿ ಗೊಂದಲದಲ್ಲಿದ್ದಾರೆ, ಯಾವ ಬಣವನ್ನ ಬೆಂಬಲಿಸಬೇಕು ಅನ್ನೋಂಥದ್ದು ಮತ್ತು ಸರ್ಕಾರದ ಪರವಾಗಿ ಡಿಫೆಂಡ್ ಮಾಡ್ಕೋಬೇಕಾ ಬೇಡವಾ ಅನ್ನುವಂಥದ್ದು. ಒಂದು ಅವ್ರಿಗೆ ಅನುದಾನದ ಕೊರತೆ ಇದೆ, ಹಾಗಾಗಿ ನಮಗೆ ಸರ್ಕಾರದಲ್ಲಿ ಸಮರ್ಪಕವಾದಂತಹ ಅನುದಾನ ಬರ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರು ಕೂಡ ಒಂದು ರೀತಿಯಲ್ಲಿ ಗೊಂದಲದಲ್ಲಿದ್ದಾರೆ. ಆಮೇಲೆ ಬಣ ಬಡದಾಟ ಕೂಡ ಇರ್ತಕ್ಕಂಥದ್ದು. ಇನ್ನು ಹಿರಿಯ ಶಾಸಕರು ಸಚಿವರಾಗಬೇಕು ಅನ್ನೋ ಆಕಾಂಕ್ಷೆ ಇಟ್ಕೊಂಡಿದ್ರು ಕೂಡ ಅದು ಕೂಡ ಮುಂದಕ್ಕೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರದ ಪರವಾಗಿ ನಾವು ಬೆಂಬಲ ಕೊಟ್ಟು ವಾದಿಸಬೇಕಾ ಬೇಡವಾ, ಸದನದಲ್ಲಿ ಭಾಗವಹಿಸಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮೊನ್ನೆ ಕೂಡ ಸಚಿವರ ಸಭೆಯನ್ನ ಮಾಡುವ ಮೂಲಕ ಒಂದಷ್ಟು ಒಗ್ಗಟ್ಟು ಮೂಡಿಸುವಂತ ಕೆಲಸವನ್ನು ಮಾಡಿದ್ರು. ಬಹಳ ಪ್ರಮುಖವಾಗಿ ಸಚಿವರಿಗೆ ಬರ್ತಕ್ಕಂತಹ ಬಿಲ್ಗಳಿರಬಹುದು, ಪ್ರಶ್ನಾವಳಿಗಳನ್ನಿರಬಹುದು, ಅವೆಲ್ಲವನ್ನೂ ಕೂಡ ಗಮನ ಹರಿಸಿ ಈ ಬಾರಿ ವಿಪಕ್ಷಗಳನ್ನು ಕಟ್ಟಿ ಹಾಕಬೇಕು ಅನ್ನುವಂತ ಒಂದಷ್ಟು ಮಾತನ್ನ ಹೇಳಿದ್ರು. ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗಾವಿಯ ಸರ್ಕಿಟ್ ಹೌಸ್ ನಲ್ಲಿ ಏನು ಡಿನ್ನರ್ ಅನ್ನ ಮೀಟಿಂಗ್ ಮಾಡಿಸುವ ಮೂಲಕ ಕೆಲವೊಂದಷ್ಟು ಸಚಿವರು ಅದರಲ್ಲಿ ಭಾಗವಹಿಸಿದ್ರು. ಆ ಸಚಿವರಿಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ನೀವು ನಿಮ್ಮ ಇಲಾಖೆವಾರಕ್ಕೆ ಏನು ಪ್ರಶ್ನಾವಳಿ
ಪ್ರಶ್ನಾವಳಿಗಳು ಬರ್ತವೆ, ಜೊತೆಗೆ ಈ ಬಿಲ್ಗಳೇನಿದಾವೆ ಅವನ್ನೆಲ್ಲವನ್ನು ಕೂಡ ಸಮರ್ಪಕವಾಗಿ ಮಂಡಿಸಿ ಸಮರ್ಪಕವಾದಂತಹ ಉತ್ತರವನ್ನು ವಿಪಕ್ಷಗಳಿಗೆ ಕೊಡಬೇಕು ಅನ್ನುವಂತ ಮಾತುಗಳನ್ನ ಹೇಳಿರ್ತಕ್ಕಂಥದ್ದು. ಮತ್ತು ಈ ಸಂದರ್ಭದಲ್ಲಿ ಶಾಸಕರು ಕೂಡ ಇದ್ರು, ಅವರಿಗೂ ಕೂಡ ನೀವು ಸದನಕ್ಕೆ ತಪ್ಪದೆ ಹಾಜರಾಗಬೇಕು ಮತ್ತು ಸದನದಲ್ಲಿ ಸರ್ಕಾರದ ಪರವಾಗಿ ಬೆಂಬಲವಾಗಿ ನಿಂತ್ಕೋಬೇಕು ಅನ್ನುವಂತ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಒಗ್ಗಟ್ಟಿನ ಕೊರತೆ ಏನಿದೆ ಆ ಒಗ್ಗಟ್ಟನ್ನು ಮೂಡಿಸುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಮತ್ತು ನಾಳೆ ಶಾಸಕಾಂಗ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಅಲ್ಲಿ ಬಹಳ ಪ್ರಮುಖವಾಗಿ ಸರ್ಕಾರದಲ್ಲಿ ಇರತಕ್ಕಂತಹ ಗೊಂದಲಗಳ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೀಡುವಂತ ಸಾಧ್ಯತೆ ಇದೆ. ಮತ್ತು ಶಾಸಕರು ಕೂಡ ಒಂದಷ್ಟು ಪ್ರಶ್ನೆಯನ್ನು ಎತ್ತುವಂತ ಸಾಧ್ಯತೆ ಇದೆ. ಒಂದು ಅನುದಾನದ ಕೊರತೆ ಇರಬಹುದು, ಇನ್ನುಳಿದಂತೆ ಅಧಿವೇಶನದಲ್ಲಿ ನಾವು ಯಾವ ರೀತಿಯಾದಂತಹ ಭಾಗವಹಿಸಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮನ್ನ ಯಾವ ರೀತಿಯಾಗಿ ಸರ್ಕಾರ ಅನುದಾನವನ್ನು ನೀಡುತ್ತೆ ಅನ್ನುವಂಥದ್ದೊಂದಷ್ಟು ಸ್ಪಷ್ಟನೆ ನೀಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಎತ್ತುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ ಪರಿಷತ್ನಲ್ಲಿ ಸಭಾಪತಿಯನ್ನ ಇಳಿಸಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನಾಳೆ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ. ಹೀಗಾಗಿ ಒಟ್ಟಾರೆಯಾಗಿ ಸರ್ಕಾರದ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದೆ, ವಿರೋಧ ಪಕ್ಷಗಳನ್ನು ಕಟ್ಟಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಆದ್ರೆ ಅದಕ್ಕೆ ಸಚಿವರು ಶಾಸಕರು ಸಾಥ್ ಕೊಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಎದ್ದಿದ್ದಾವೆ. ಹಾಗಾಗಿ ಪದೇ ಪದೇ ಶಾಸಕರು ಮತ್ತು ಸಚಿವರ ಒಂದು ಡಿನ್ನರ್ ಮೀಟಿಂಗ್ ಅಥವಾ ಚಹಾಕೂಟಗಳನ್ನು ಏರ್ಪಡಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ಒಗ್ಗೂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಳಗಾವಿಯ ಸರ್ಕಿಟ್ ಹೌಸ್ನ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನಿನ್ನೆ ರಾತ್ರಿ ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಅಲ್ಲಿ ಏನೆಲ್ಲ ಚರ್ಚೆಗಳಾಗಿದೆ, ಜೊತೆ ಬಿಜೆಪಿ ಕೂಡ, ಜೊತೆಗೆ ಜೆಡಿಎಸ್ ವಿಪಕ್ಷ ಕೂಡ ಸರ್ಕಾರವನ್ನ ಕಟ್ಟಿ ಹಾಕುವ ಎಲ್ಲಾ ಪ್ರಯತ್ನವನ್ನ ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ಬಾರಿಯ ಸದನ ಯಾವ ರೀತಿಯಾಗಿ ಇರುತ್ತೆ, ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ರಾಜ್ಯ ಸರ್ಕಾರಕ್ಕೆ ಈ ಬಾರಿಯ ಅಧಿವೇಶನ ಒಂದು ರೀತಿಯಲ್ಲಿ ಸವಾಲ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಒಗ್ಗಟ್ಟಿನ ಕೊರತೆ ಇದೆ, ಕುರ್ಚಿ ಕಿತ್ತಾಟ ನಡೀತಾ ಇದೆ, ಶಾಸಕರು ವಿಮುಖರಾಗ್ತಾ ಇದ್ದಾರೆ, ಬಹಳ ಪ್ರಮುಖವಾಗಿ ಗೊಂದಲದಲ್ಲಿದ್ದಾರೆ, ಯಾವ ಬಣವನ್ನ ಬೆಂಬಲಿಸಬೇಕು ಅನ್ನುವಂಥದ್ದು ಮತ್ತು ಸರ್ಕಾರದ ಪರವಾಗಿ ಡಿಫೆಂಡ್ ಮಾಡ್ಕೋಬೇಕಾ ಬೇಡವಾ ಅನ್ನುವಂಥದ್ದು. ಒಂದು ಅವ್ರಿಗೆ ಅನುದಾನದ ಕೊರತೆ ಇದೆ, ಹಾಗಾಗಿ ನಮಗೆ ಸರ್ಕಾರದಲ್ಲಿ ಸಮರ್ಪಕವಾದಂತಹ ಅನುದಾನ ಬರ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರು ಕೂಡ ಒಂದು ರೀತಿಯಲ್ಲಿ ಗೊಂದಲದಲ್ಲಿದ್ದಾರೆ. ಆಮೇಲೆ ಬಣ ಬಡದಾಟ ಕೂಡ ಇರತಕ್ಕಂಥದ್ದು. ಇನ್ನು ಹಿರಿಯ ಶಾಸಕರು ಸಚಿವರಾಗಬೇಕು ಅನ್ನುವಂತ ಆಕಾಂಕ್ಷೆ ಇಟ್ಕೊಂಡಿದ್ರು ಕೂಡ ಅದು ಕೂಡ ಮುಂದಕ್ಕೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರದ ಪರವಾಗಿ ನಾವು ಬೆಂಬಲ ಕೊಟ್ಟು ವಾದಿಸಬೇಕಾ ಬೇಡವಾ, ಸದನದಲ್ಲಿ ಭಾಗವಹಿಸಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮೊನ್ನೆ ಕೂಡ ಸಚಿವರ ಸಭೆಯನ್ನ ಮಾಡುವ ಮೂಲಕ ಒಂದಷ್ಟು ಒಗ್ಗಟ್ಟು ಮೂಡಿಸುವಂತ ಕೆಲಸವನ್ನು ಮಾಡಿದ್ರು. ಬಹಳ ಪ್ರಮುಖವಾಗಿ ಸಚಿವರಿಗೆ ಬರ್ತಕ್ಕಂತಹ ಬಿಲ್ಗಳಿರಬಹುದು, ಪ್ರಶ್ನಾವಳಿಗಳನ್ನಿರಬಹುದು, ಅವೆಲ್ಲವನ್ನೂ ಕೂಡ ಗಮನ ಹರಿಸಿ ಈ ಬಾರಿ ವಿಪಕ್ಷಗಳನ್ನು ಕಟ್ಟಿ ಹಾಕಬೇಕು ಅನ್ನುವಂತ ಒಂದಷ್ಟು ಮಾತನ್ನ ಹೇಳಿದ್ರು. ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗಾವಿಯ ಸರ್ಕಿಟ್ ಹೌಸ್ ನಲ್ಲಿ ಏನು ಡಿನ್ನರ್ ಅನ್ನ ಮೀಟಿಂಗ್ ಮಾಡಿಸುವ ಮೂಲಕ ಕೆಲವೊಂದಿಷ್ಟು ಸಚಿವರು ಅದರಲ್ಲಿ ಭಾಗವಹಿಸಿದ್ರು. ಆ ಸಚಿವರಿಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ನೀವು ನಿಮ್ಮ ಇಲಾಖೆವಾರು ಏನು ಪ್ರಶ್ನಾವಳಿಗಳು ಬರ್ತವೆ, ಜೊತೆಗೆ ಈ ಬಿಲ್ಗಳೇನಿದಾವೆ ಅವನ್ನೆಲ್ಲವನ್ನು ಕೂಡ ಸಮರ್ಪಕವಾಗಿ ಮಂಡಿಸಿ ಸಮರ್ಪಕವಾದಂತಹ ಉತ್ತರವನ್ನು ವಿಪಕ್ಷಗಳಿಗೆ ಕೊಡಬೇಕು ಅನ್ನುವಂತ ಮಾತುಗಳನ್ನ ಹೇಳಿರ್ತಕ್ಕಂಥದ್ದು. ಮತ್ತು ಈ ಸಂದರ್ಭದಲ್ಲಿ ಶಾಸಕರು ಕೂಡ ಇದ್ರು, ಅವರಿಗೂ ಕೂಡ ನೀವು ಸದನಕ್ಕೆ ತಪ್ಪದೆ ಹಾಜರಾಗಬೇಕು ಮತ್ತು ಸದನದಲ್ಲಿ ಸರ್ಕಾರದ ಪರವಾಗಿ ಬೆಂಬಲವಾಗಿ ನಿಂತ್ಕೋಬೇಕು ಅನ್ನುವಂತ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಒಗ್ಗಟ್ಟಿನ ಕೊರತೆ ಏನಿದೆ ಆ ಒಗ್ಗಟ್ಟನ್ನು ಮೂಡಿಸುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಮತ್ತು ನಾಳೆ ಶಾಸಕಾಂಗ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಅಲ್ಲಿ ಬಹಳ ಪ್ರಮುಖವಾಗಿ ಸರ್ಕಾರದಲ್ಲಿ ಇರತಕ್ಕಂತಹ ಗೊಂದಲಗಳ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೀಡುವಂತ ಸಾಧ್ಯತೆ ಇದೆ. ಮತ್ತು ಶಾಸಕರು ಕೂಡ ಒಂದಷ್ಟು ಪ್ರಶ್ನೆಯನ್ನು ಎತ್ತುವಂತ ಸಾಧ್ಯತೆ ಇದೆ. ಒಂದು ಅನುದಾನದ ಕೊರತೆ ಇರಬಹುದು, ಇನ್ನುಳಿದಂತೆ ಅಧಿವೇಶನದಲ್ಲಿ ನಾವು ಯಾವ ರೀತಿಯಾದಂತಹ ಭಾಗವಹಿಸಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮನ್ನ ಯಾವ ರೀತಿಯಾಗಿ ಸರ್ಕಾರ ಅನುದಾನವನ್ನು ನೀಡುತ್ತೆ ಅನ್ನುವಂಥದ್ದೊಂದಷ್ಟು ಸ್ಪಷ್ಟನೆ ನೀಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಎತ್ತುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ ಪರಿಷತ್ನಲ್ಲಿ ಸಭಾಪತಿಯನ್ನ ಇಳಿಸಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನಾಳೆ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ. ಹೀಗಾಗಿ ಒಟ್ಟಾರೆಯಾಗಿ ಸರ್ಕಾರದ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದೆ, ವಿರೋಧ ಪಕ್ಷಗಳನ್ನು ಕಟ್ಟಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಆದ್ರೆ ಅದಕ್ಕೆ ಸಚಿವರು ಶಾಸಕರು ಸಾಥ್ ಕೊಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಎದ್ದಿದ್ದಾವೆ. ಹಾಗಾಗಿ ಪದೇ ಪದೇ ಶಾಸಕರು ಮತ್ತು ಸಚಿವರ ಒಂದು ಡಿನ್ನರ್ ಮೀಟಿಂಗ್ ಅಥವಾ ಚಹಾಕೂಟಗಳನ್ನು ಏರ್ಪಡಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ಒಗ್ಗೂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.